Hi students, so welcome back to our YouTube ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ ಜಿಯೋಗ್ರಫಿಲಿ ಫಸ್ಟ್ ಲೆಸನ್ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್ ಬಗ್ಗೆ ಒನ್ ಶಾರ್ಟಲ್ಲಿ ನಾನು ಈ ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಚಾಪ್ಟರ್ಸ್ನ. ಸೊ ಇದರಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಇದರಲ್ಲಿ ಇನ್ ಡೆಪ್ತ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತ ಅಂದರೆ ಈ ಚಾಪ್ಟ್ರಿಂದ ನಿಮಗೆ ಕೇಳ್ತಾ ಇರೋದು 5 ಮಾರ್ಕ್ಸ್ ಕ್ವೆಶನ್. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್, ನಿಮಗೆ ಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಈ ಚಾಪ್ಟರಿಂದ ಬರುವಂಥದ್ದು 5 ಮಾರ್ಕ್ಸ್ ಕ್ವಶನ್. ನಿಮಗೆ ಎಲ್ಲರಿಗೂ ಗೊತ್ತಿದೆ ಸೋಷಿಯಲಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಂತ ಅಂದರೆ ಯಾವುದು? ಮ್ಯಾಪ್. ಸೊ ಮ್ಯಾಪ್ ಬೇಸ್ಡ್ ಕ್ವಶನ್ಸು ನಿಮಗೆ ಈ ಚಾಪ್ಟರಿಂದ ಬರುವಂಥದ್ದು. ಸೊ ಅದನ್ನು ಮಾರ್ಕ್ ಮಾಡೋದಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕು, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಚಾಪ್ಟರಲ್ಲಿ. ಬಟ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗೆ ಹೆಂಗೆ ಈ ಚಾಪ್ಟರಿಂದ ಏನೇನು ಕೇಳ್ತಾರೆ, ಯಾವ ಪಾಯಿಂಟ್ಸ್ನ ಕೇಳ್ತಾರೆ, ಅದನ್ನು ನಾನು ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸೊ ಈಗ ಜಸ್ಟ್ ಇನ್ಫಾರ್ಮೇಷನ್ ಇನ್ ಡೆಪ್ತಾಗಿ ನಾನು ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಇನ್ಫಾರ್ಮೇಷನ್ ಏನು ನೀವು ತಿಳ್ಕೋಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸ್ಟಾರ್ಟಿಂಗಲ್ಲಿ ಲೊಕೇಶನ್ ಆಫ್ ಇಂಡಿಯಾ, ವರ್ಲ್ಡ್ ಮ್ಯಾಪಲ್ಲಿ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ತಿಳ್ಕೊತೀರಾ. ದೆನ್ ಒರಿಜಿನ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಆಫ್ ದ ವರ್ಡ್ ಭಾರತ್, ನಾವು ಕನ್ನಡದಲ್ಲಿ ಭಾರತ ಅಂತೀವಲ್ಲ, ಸೊ ಆ ವರ್ಡ್ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ತಿಳ್ಕೊತೀರಾ. ದೆನ್ ಇಂಡಿಯನ್ ಜಿಯೋಗ್ರಫಿಕಲ್ ಲೊಕೇಶನ್, ಎಕ್ಸ್ಟೆಂಟ್, ಲ್ಯಾಂಡ್ ಆ್ಯಂಡ್ ವಾಟರ್ ಬೌಂಡ್ರೀಸ್, ನೈಬರಿಂಗ್ ಕಂಟ್ರೀಸ್, ಅದ್ರ ಬಗ್ಗೆ ತಿಳ್ಕೊತೀರಾ. ಆ್ಯಂಡ್ ದೆನ್ ಇಂಡಿಯನ್ ಸೈಲೆಂಟ್ ಫೀಚರ್ಸ್ ಆಫ್ ಫಿಸಿಕಲ್ ಡಿವಿಷನ್ಸ್, ದೆನ್ ಮೌಂಟೇನ್ಸ್, ಹಿಲ್ಸ್, ಪ್ಲೇನ್ಸ್ ಆ್ಯಂಡ್ ಕಾಸ್ಟಲ್ ರೀಜನ್ಸ್ ಏನು ಅಂತ ತಿಳ್ಕೊತೀರಾ ಅಷ್ಟೇ. ಓಕೆ, ಇದೆಲ್ಲದನ್ನು ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ಪ್ಲೇಸಸ್, ನಿಮಗೆ ನೈಬರಿಂಗ್ ಕಂಟ್ರೀಸ್ ಯಾವುದು ಅದೆಲ್ಲ ಮ್ಯಾಪಿಂಗ್ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನು ನೀವು ಕಲಿತೀರಾ. ಮೌಂಟೇನ್ಸ್, ಓಕೆ, ಹಿಮಾಲಯಸ್ ಬಗ್ಗೆ ಕೇಳ್ತಾರೆ. ಸೊ ಅಷ್ಟೇ ನಿಮಗೆ ಕೇಳುವಂಥ ಚಾನ್ಸಸ್ ಎಕ್ಸಾಮಲ್ಲಿ, ಯಾಕಂದರೆ ಮ್ಯಾಪಲ್ಲಿ. ಸೊ ನಿಮಗೆ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕೇಳಲ್ಲ. ಅಬ್ಬಬ್ಬ ಅಂತ ಅಂದರೆ 1 ಮಾರ್ಕ್ದು ಏನಾದ್ರು ಕ್ವಶನ್ ಒಂದು ಕೇಳೋ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್, ಇಂಡಿಯನ್ ಪೊಸಿಷನ್ ಇನ್ ದ ವರ್ಲ್ಡ್. ಇದು ವರ್ಲ್ಡ್ ಮ್ಯಾಪ್. ಓಕೆ, ಇಂಡಿಯನ್ ಪೊಸಿಷನ್ ಇನ್ ದ ವರ್ಲ್ಡ್. ಸೊ ಲಿಸನ್ ಇಯರ್, ನಮ್ಮ ಇಂಡಿಯಾ ಇಲ್ಲಿದೆಯಾ? ನಿಮಗೆಲ್ಲರಿಗೂ ಕಾಣ್ತಾ ಇದೆಯಾ? ದೆನ್ ಎಲ್ಲಿ ಲೊಕೇಟ್ ಆಗಿದೆ? ಸೊ ಇಲ್ಲಿ ನಾರ್ತ್ ಪೆಸಿಫಿಕ್ ಓಷನ್ ಇದೆ, ಒಂದು ಸೈಡು ಇಂಡಿಯಾ ಮೇಲೆ ಏಷ್ಯಾ ಖಂಡ ಇದೆ, ಕೆಳಗಡೆ ಇಂಡಿಯನ್ ಓಷನ್ ಇದೆ, ಓಕೆ, ಈ ಕಡೆ ಆಫ್ರಿಕಾ ಇದೆ, ಮಧ್ಯದಲ್ಲಿ ನಮ್ಮ ಇಂಡಿಯಾ ಇದೆ. ಓಕೆನಾ? ಡನ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಇಂಡಿಯಾ ಇಸ್ ಎ ಪೆನಿನ್ಸುಲರ್ ಲೊಕೇಟೆಡ್ ಇನ್ ಸೌತ್ ಈಸ್ಟ್ ಏಷ್ಯಾ. ಸೌತ್ ಈಸ್ಟ್ ಏಷ್ಯಾ. ಓಕೆ, ಸೌತ್ ಈಸ್ಟ್ ಏಷ್ಯಾದಲ್ಲಿ ನಮ್ಮ ಇಂಡಿಯಾ ಲೊಕೇಟ್ ಆಗಿರೋವಂಥದ್ದು. ಸೊ ನಮ್ಮ ಭಾರತನ ಕೂಡ ಸೌತ್ ಕಂಟ್ರಿ ಅಂತ ಅಂತಾರೆ. ಓಕೆ, ಸೊ ಪೆನಿನ್ಸುಲರ್ ಅಂತ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಸೊ ಇಂಡಿಯಾ ಸುತ್ತ ಮಧ್ಯದಲ್ಲಿ ಇಂಡಿಯಾ ಇದೆ. ಸೊ ಇಂಡಿಯಾ ಸುತ್ತ 4 ಪಾರ್ಟ್ಸ್ ಅಂತ ಡಿವೈಡ್ ಮಾಡಿದ್ರೆ 3 ಪಾರ್ಟ್ಸ್ ವಾಟರಲ್ಲಿ ಸರೌಂಡ್ ಆಗಿದೆ ಇಂಡಿಯಾ. ಓಕೆ, ಇಂಡಿಯಾನ ವಾಟರ್ ಅಂದರೆ ನೀರು 3 ಪಾರ್ಟ್ಸ್ ಆಗಿ ಸರೌಂಡ್ ಅಂದರೆ ಆವರಿಸಿದೆ. 1 ಪಾರ್ಟಲ್ಲಿ ಭೂಮಿ ಇದೆ. ಸೊ ಅದನ್ನು ನಾವು ಪೆನಿನ್ಸುಲಾರ್ ಅಂತ ಅಂತೀವಿ. ಓಕೆನಾ? ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಇಂಡಿಯಾ ಆ್ಯಂಡ್ ಹಿಂದೂಸ್ತಾನ್. ನಮ್ಮ ಇಂಡಿಯಾನ ಇಂಡಿಯಾ ಅಂತಾನೂ ಅಂತಾರೆ, ಹಿಂದೂಸ್ತಾನ್ ಅಂತಾನೂ ಅಂತಾರೆ. ಓಕೆ, ದ ನೇಮ್ ಇಂಡಿಯಾ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ರಿವರ್ ಇಂಡಸ್. ಎಲ್ಲಿಂದ ಬಂತು? ದ ರಿವರ್ ಇಂಡಸ್ ಅನ್ನೋ ನೇಮಿಂದ ನಮ್ಮ ಇಂಡಿಯಾ ಅಂತ ಹೆಸರು ಬಂತು. ಇಟ್ ಹ್ಯಾಸ್ ಬಿನ್ ನೇಮ್ಡ್ ಭಾರತ್ ಆಫ್ಟರ್ ದ ಏನ್ಷಿಯಂಟ್ ಇಂಡಿಯನ್ ಕಿಂಗ್ ಭರತ. ಭರತ ಅನ್ನೋ ಒಂದು ಇಂಡಿಯನ್ ರಾಜ, ಭಾರತದ ರಾಜ ಏನಿದ್ದ, ಅವನ ನಂತರ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರಿಟ್ಟರು. ಓಕೆ, ದ ಕಂಟ್ರಿ ಇಸ್ ಎಂಟೈರ್ಲಿ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್. ಇಟ್ ಈಸ್ ವೈಡ್ ಇನ್ ದ ನಾರ್ತ್, ಟ್ಯಾಪರಿಂಗ್ ಟು ಫಾರ್ಮ್ ಎ ಟ್ರಯಾಂಗಲ್ ಇನ್ ದ ಸೌತ್, ಎಂಡಿಂಗ್ ಇನ್ ದ ಇಂಡಿಯನ್ ಓಷನ್. ಓಕೆ, ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ, ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ನಮ್ಮ ಇಂಡಿಯಾ ಇದೆ ಅಂತ. ಓಕೆ, ಇಲ್ಲಿ ಒಂದು ಲೈನ್ ಇದೆ ಅಲ್ವಾ, ಲಿಸನ್ ಇಯರ್. ಇಲ್ಲಿ ಒಂದು ಲೈನ್ ರೆಡ್ ಕಲರ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ. ಸೊ ಈ ಲೈನಿಂದ ಮೇಲೆ ನಾರ್ದರ್ನ್ ಹೆಮಿಸ್ಪಿಯರ್, ಇದು ಸದರ್ನ್ ಹೆಮಿಸ್ಪಿಯರ್ ಕೆಳಗೆ. ಓಕೆ, ಅದಕ್ಕೆ ನಮ್ಮ ಇಂಡಿಯಾ ಇರುವಂಥದ್ದು ನಾರ್ದರ್ನ್ ಹೆಮಿಸ್ಪಿಯರಲ್ಲಿ, ಕಂಪ್ಲೀಟ್ ಆಗಿ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಇದೆ. ಡನ್. ನೆಕ್ಸ್ಟ್, ಲೊಕೇಶನ್ ನೋಡ್ತಾ ಹೋಗೋಣ. ಸೊ ನಮ್ಮ ಇಂಡಿಯಾ ಯಾವ ಪ್ಲೇಸಲ್ಲಿ ಲೊಕೇಟ್ ಆಗಿದೆ? ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಎಕ್ಸ್ಟೆಂಡ್ಸ್ ಫ್ರಮ್ 8 degree 4 minutes to 37 degree 6 minutes in the northern latitude, and from 68 degree to 7 minutes to 97 degree 25 minutes to
east longitude. Okay, north latitude and east longitude. Done. Next, Andaman and Nicobar Island extended further southwards and adds to India's latitudinal extent. Andaman and Nicobar Island. Okay, done. ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಈ ಮ್ಯಾಪಲ್ಲಿ ನಿಮಗೆ ಕ್ಲೀನಾಗಿ ಕಾಣ್ತಾ ಇಲ್ಲ ಅನ್ಕೋತೀನಿ. ನಿಮಗೆ ಮ್ಯಾಪು ನನ್ನ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ, ನಿಮಗೆ ಮ್ಯಾಪ್ ಕ್ಲೀನಾಗಿ ಕಾಣ್ತಾ ಇಲ್ಲ ನನ್ನ ಪ್ರಕಾರ. ಓಕೆ, ಸೊ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು. ಕೇಳ್ತಾ ಇದೆಲ್ಲ ವಾಯ್ಸು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಕ್ಲೀನಾಗಿ ಕಾಣೋ ಥರ ಝೂಮ್ ಮಾಡೋ ಟ್ರೈ ಮಾಡ್ತೀನಿ. ಓಕೆನಾ, ಇಲ್ಲೂ ಕಾಣ್ತಾ ಇಲ್ಲ. ಓಕೆ, ಡನ್. ನೋಡ್ಕೊಳ್ಳಿ, ದ ಲೊಕೇಶನ್ Indira Point, the southernmost point located in the Nicobar Island at 6 degree 45 minutes north latitude. The northern tip of India is Indira Col in Jammu and Kashmir. ಇಲ್ಲಿ ಇಂದಿರಾ ಕಾಲ್ ಇದೆ. ನಾರ್ದರ್ನ್ ಟಿಪ್ ಆಫ್ ನಿಮಗೆ ಇದರಲ್ಲೇ ಮಾಡ್ಕೊಳ್ತೀನಿ. ನಾರ್ದರ್ನ್ ಟಿಪ್ ಆಫ್ ಇಂಡಿಯಾ, ಅಲ್ಲಿ ಇಂದಿರಾ ಕಾಲ್. ಎಲ್ಲಿ ಇಂದಿರಾ ಕಾಲ್ ಇರೋವಂಥದ್ದು? ನಾರ್ದರ್ನ್ ಟಿಪ್ ಆಫ್ ಇಂಡಿಯಾದಲ್ಲಿ ಇಂದಿರಾ ಕಾಲ್ ಇದೆ. ಓಕೆ, ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಓಕೆ, ಡನ್. ದೆನ್ ಇಂದಿರಾ ಪಾಯಿಂಟ್ ಇನ್ ದ ಸದರ್ನ್ ಮೋಸ್ಟ್ ಪಾಯಿಂಟ್. ಓಕೆ, ಇಂದಿರಾ ಪಾಯಿಂಟ್ ಸದರ್ನ್ ಮೋಸ್ಟ್ ಪಾಯಿಂಟ್. ಡನ್. ನೆಕ್ಸ್ಟ್, ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆರ್ 23 degree 30 minutes north latitude passes through middle of the country. Tropic of Cancer, okay, passes through the middle of the country. Elli pass agutte? Middle of the country. Then next, 82.30 degree east longitude passing through Prayagraj, central meridian of India. Central meridian of India. ನಿಮಗೆ ಇಲ್ಲಿ ಪ್ರಯಾಗ್ರಾಜ್ನ ತೋರಿಸಬಹುದಾ? ಇಲ್ಲಿ ನಿಮಗೆ ಪ್ರಯಾಗ್ರಾಜ್ ಕೂಡ ಕಾಣಿಸ್ತಾ ಇಲ್ಲ. ಓಕೆ, ಡನ್, ತೊಂದರೆ ಇಲ್ಲ. ನೆಕ್ಸ್ಟ್, ಈ ವಿಡಿಯೋ ನಿಮಗೆ ಮ್ಯಾಪ್ ಬೇಸ್ಡಲ್ಲಿ ನಿಮಗೆ ಮ್ಯಾಪ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅಲ್ಲಿ ಕ್ಲಿಯರ್ ಆಗಿ ಝೂಮ್ ಆಗಿ ನಿಮಗೆ ಸ್ಟುಡಿಯೋ ಸೆಟಪ್ಪಲ್ಲಿ ಕ್ಲೀನಾಗಿ ಮಾಡಿಕೊಡ್ತೀನಿ. ಬಟ್ ಇಲ್ಲಿ ನಿಮಗೆ ಗ್ರೀನ್ ಸ್ಕ್ರೀನ್ ಇದರಲ್ಲಿ ಟ್ಯಾಬ್ಲೆಟ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ನಿಮಗೆ ಅದು ಕಾಣಿಸ್ತಾ ಇಲ್ಲ. ಓಕೆ, ಇಟ್ಸ್ ಓಕೆ. ನೀವು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ ಸಾಕು. ದೆನ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಏನು ಹೇಳ್ತೀವಿ, ಬೇಸ್ಡ್ ಆನ್ ದ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಮೇಲೆಲ್ಲ ನಿಮಗೆ 1 ಮಾರ್ಕಲ್ಲಿ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವುದ್ರ ಮೇಲೆ ಯಾವ ಬೇಸಿಸಲ್ಲಿ ಹೇಳ್ತಾರೆ ಡಿಪೆಂಡ್ ಆಗಿದೆ ಅಂತ, ಅದು ಲ್ಯಾಟಿಟ್ಯೂಡ್ ಅಲ್ಲ, ಲಾಂಗಿಟ್ಯೂಡ್. ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಲೊಕೇಶನ್ ಅದರಲ್ಲೇ ಹೇಳ್ತೀನಿ. ಇಂಡಿಯಾ ಇಸ್ ಅ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಫಸ್ಟ್ ರಷ್ಯಾ, ದೆನ್ ಸೆಕೆಂಡ್ ಕೆನಡಾ, ಥರ್ಡ್ USA, then 4th China, then 5th Brazil, 6th Australia, 7th India. ಓಕೆ, ಫಸ್ಟ್ ಯಾವುದು? ರಷ್ಯಾ, ಕೆನಡಾ, USA, ದೆನ್ ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ ಆದ ಮೇಲೆ 8th ಅರ್ಜೆಂಟೀನಾ, ದೆನ್ 9th ಕಜಕಿಸ್ತಾನ್, ದೆನ್ 10th ಅಲ್ಜೇರಿಯಾ. ಓಕೆ, ಇಂಡಿಯಾ ಇಸ್ 7th ಲಾರ್ಜೆಸ್ಟ್ ಕಂಟ್ರಿ. ಇಟ್ ಹ್ಯಾಸ್ ಟೋಟಲ್ ಏರಿಯಾ ಆಫ್ 32,87,263 kilometer square area, total area. Then it accounts for only 2.42% of the world's total area. ವರ್ಲ್ಡ್ ಇಡೀ ಪ್ರಪಂಚದ ಟೋಟಲ್ ಏರಿಯಾ ಏನಿದೆ ಅದರಲ್ಲಿ ನಮ್ಮ ಇಂಡಿಯಾ 2.42% ಅಷ್ಟು ಇದೆ. ಓಕೆನಾ. ನೆಕ್ಸ್ಟ್, ಲಿಸನ್. ದ ಈಸ್ಟ್ ಟು ವೆಸ್ಟ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಈಸ್ ಓವರ್ 2,933 kilometer. ಓಕೆ, ಈ ಬ್ಲೂ ಕಲರ್ ಮಾರ್ಕ್ ಏನಿದೆಯಲ್ಲ ಇಲ್ಲಿ, ಬ್ಲೂ ಕಲರ್ ಮಾರ್ಕ್, ಅದನ್ನ ಈಸ್ಟ್ ಟು ವೆಸ್ಟ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ 2,933 kilometer. ದೆನ್ ನಾರ್ತ್ ಟು ಸೌತ್ ಆ ರೆಡ್ ಕಲರ್ ಮಾರ್ಕ್ ಇದೆಯಲ್ಲ, ಅದು ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ 3,214 kilometer.
ಓಕೆ 3214 ಕಿಲೋಮೀಟರ್ ಡಿಫ್ರೆನ್ಸ್ ಅಂದರೆ ಡಿಸ್ಟೆನ್ಸ್ ಇದೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಫ್ರಂಟಿಯರ್ಸ್ ಅಂತ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಬೌಂಡ್ರೀಸ್. ಫ್ರಂಟಿಯರ್ಸ್ ಅಂದರೆ ಬೌಂಡ್ರೀಸ್, ಲ್ಯಾಂಡ್ ಫ್ರಂಟಿಯರ್ಸ್, ವಾಟರ್ ಫ್ರಂಟಿಯರ್ಸ್. ನಮ್ಮ ದೇಶದ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಹೊಲ ಅಂತ ಇರುತ್ತೆ ಅಂದರೆ ನಿಮ್ಮ ಹೊಲಕ್ಕೆ ಒಂದು ಬೌಂಡ್ರಿ ಹಾಕೊಂಡಿರ್ತೀರ, ಅಂದರೆ ಅದು ನಿಮ್ಮ ಹೊಲ ಅಂತ ಗೊತ್ತಾಗುತ್ತೆ. ಸೊ ಅಕ್ಕಪಕ್ಕದವರು ಬೌಂಡ್ರಿ ಹಾಕೊಂಡಿರ್ತಾರೆ, ಅವ್ರವ್ರ ಹೊಲಕ್ಕೆ ಅವ್ರವ್ರ ಬೌಂಡ್ರಿ ಹಾಕೊಂಡಿರ್ತಾರೆ. ಸೊ ಆ ಥರ ಇದು ಫ್ರಂಟಿಯರ್ಸ್ ಅಂದರೆ ಬೌಂಡ್ರಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇಂಡಿಯಾ ಹ್ಯಾಸ್ ಬೋತ್ ಲ್ಯಾಂಡ್ ಆ್ಯಂಡ್ ವಾಟರ್ ಫ್ರಂಟಿಯರ್ಸ್. ಓಕೆ, ದ ಲ್ಯಾಂಡ್ ಫ್ರಂಟಿಯರ್ಸ್ ಆಫ್ ದ ಕಂಟ್ರಿ ಈಸ್ ಅಬೌಟ್ 15,200 ಕಿಲೋಮೀಟರ್. ಆ ಲ್ಯಾಂಡ್ ಬೌಂಡ್ರಿ ಅಂದರೆ ಲ್ಯಾಂಡ್ ಬೌಂಡ್ರಿ ಇದೆಯಲ್ಲ, ಅದು ಸುತ್ತಳತೆ ಎಷ್ಟಿದೆ? 15,200 ಕಿಲೋಮೀಟರ್. ಎಕ್ಸೆಪ್ಟ್ ಇನ್ ಸಮ್ ಪ್ಲೇಸಸ್ ಇಂಡಿಯಾ ಹ್ಯಾಸ್ ನ್ಯಾಚುರಲ್ ಫ್ರಂಟಿಯರ್ಸ್ ಆಲ್ಮೋಸ್ಟ್ ಆನ್ ಆಲ್ ಸೈಡ್. ಓಕೆ, ನ್ಯಾಚುರಲ್ ಆಗಿ ಬೆಳೆದಿರೋ, ಮನುಷ್ಯ ನಿರ್ಮಾಣ ಮಾಡಿರುವಂತಹ ಬೌಂಡ್ರಿಗಿಂತ ತುಂಬ ಪ್ಲೇಸಸ್ಸಲ್ಲಿ ಕೆಲವೊಂದು ಪ್ರದೇಶಗಳನ್ನ ಬಿಟ್ಟರೆ ಇನ್ನೆಲ್ಲ ಪ್ರದೇಶಗಳಲ್ಲೂ ನ್ಯಾಚುರಲ್ ಆಗಿ ಬಂದಿರುವಂತಹ ಬೌಂಡ್ರೀಸ್, ನ್ಯಾಚುರಲ್ ಆಗಿ ಒಂದು ಬೌಂಡ್ರೀಸ್ ಥರ ಫಾರ್ಮ್ ಆಗಿದೆ, ಫ್ರಂಟಿಯರ್ಸ್ ಅಂತೀವಿ. ದ ಹಿಮಾಲಯನ್ ರೇಂಜಸ್ ಫ್ರಮ್ ಎ ನ್ಯಾಚುರಲ್ ಫ್ರಂಟಿಯರ್ ಇನ್ ದ ನಾರ್ತ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಓಕೆ, ಹಿಮಾಲಯ ಇದು ಚೈನಾ, ಕರೆಕ್ಟಾ? ಇದು ಚೈನಾ, ಇದು ನಮ್ಮ ಇಂಡಿಯಾ. ಸೊ ಚೈನಾ ಮತ್ತು ಇಂಡಿಯಾ ಮಧ್ಯ ಬೌಂಡ್ರಿ ಥರ ಯಾವುದಿದೆ ಅಂದರೆ ಹಿಮಾಲಯ ಪರ್ವತಗಳು. ಅದು ನ್ಯಾಚುರಲ್ ಬೌಂಡ್ರಿ ಥರ. ಸೊ ಆ ಬೌಂಡ್ರಿ, ಅದು ಹಿಮಾಲಯದಿಂದ ಆ ಕಡೆ ಹೋದರೆ ಚೀನಾ, ಈ ಕಡೆ ಬಂದರೆ ಇಂಡಿಯಾ, ಆ ಥರ ಅದು ನ್ಯಾಚುರಲ್ ಬೌಂಡ್ರಿ. ಈ ಥರ ಸುಮಾರು ನ್ಯಾಚುರಲ್ ಬೌಂಡ್ರೀಸ್ಗಳು ಇದೆ, ಮಾನವ ನಿರ್ಮಾಣ ಮಾಡಿರೋದಲ್ದಲ್ಲೇ. ಓಕೆನಾ? ನೆಕ್ಸ್ಟ್, ದ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಹ್ಯಾಸ್ ವಾಟರ್ ಫ್ರಂಟಿಯರ್ ಆಫ್ ಅಬೌಟ್ 6,100 ಕಿಲೋಮೀಟರ್. ಸೊ ವಾಟರ್, ನೀರಿನ ಒಂದು ಬೌಂಡ್ರಿಗಳು ಎಷ್ಟು ಸುತ್ತಳತೆ ಇದೆ? 6,100 ಕಿಲೋಮೀಟರ್ ಅಷ್ಟು ಸುತ್ತಳತೆ ಇದೆ. ದ ಟೋಟಲ್ ಲೆಂತ್ ಆಫ್ ಇಂಡಿಯಾಸ್ ಕಾಸ್ಟ್ ಲೈನ್ ಇನ್ಕ್ಲೂಡಿಂಗ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಆಸ್ ವೆಲ್ ಆಸ್ ಲಕ್ಷದ್ವೀಪ್ ಐಲ್ಯಾಂಡ್ ಈಸ್ 7,516.5 ಕಿಲೋಮೀಟರ್. Okay, then the Arabian Sea in the west, Indian Ocean in the south, Bay of Bengal in the east. From the water frontiers, they are also natural frontiers. Natural frontiers ಯಾವ್ದು? Arabian Sea in the west, okay, Indian Ocean in the south, okay, Arabian Sea, ಓಕೆ, ಅದು ಒಂದು ನ್ಯಾಚುರಲ್ ಫ್ರಂಟಿಯರ್. ಯಾವ ಥರ ಹಿಮಾಲಯ ಒಂದು ನ್ಯಾಚುರಲ್ ಫ್ರಂಟಿಯರ್, ನ್ಯಾಚುರಲ್ ಬೌಂಡ್ರಿ ಥರ ಇದೆ ಸೊ ನಮ್ಮ ದೇಶಕ್ಕೆ, ಅದೇ ಥರ ಅರೇಬಿಯನ್ ಸಿ ವೆಸ್ಟಲ್ಲಿ ಅರೇಬಿಯನ್ ಸಿ, ಓಕೆ, ವೆಸ್ಟಲ್ಲಿ ಅರೇಬಿಯನ್ ಸಿ ಅದು ಒಂದು ಬೌಂಡ್ರಿ ಥರ ಇದೆ. ಓಕೆ, ಸೌತಲ್ಲಿ ಇಂಡಿಯನ್ ಓಷನ್ ಒಂದು ಬೌಂಡ್ರಿ ಥರ ಇದೆ. ದೆನ್ ಬೇ ಆಫ್ ಬೆಂಗಾಲ್ ಅದು ಈಸ್ಟಲ್ಲಿ ಒಂದು ಬೌಂಡ್ರಿ ಥರ ಫಾರ್ಮ್ ಆಗಿದೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ದೆನ್ ನೈಬರಿಂಗ್ ಕಂಟ್ರೀಸ್ ಯಾವ್ದ್ಯಾವುದು? ಇಂಡಿಯಾ ಶೇರ್ಸ್ ಲ್ಯಾಂಡ್ ಫ್ರಂಟಿಯರ್ ವಿತ್ 7 nations. ಅಂದರೆ ಒಂದು ಲ್ಯಾಂಡ್ ಬೌಂಡ್ರೀಸ್ 7 ದೇಶಗಳ ಜೊತೆಗೆ ಲ್ಯಾಂಡ್ ಬೌಂಡ್ರೀಸ್ನ ಶೇರ್ ಮಾಡ್ಕೊಂಡಿದೆ. ಅದು ಯಾವ್ದ್ಯಾವುದು? ದ ನಾರ್ತ್ ವೆಸ್ಟ್ ಇಟ್ ಶೇರ್ಸ್ ವಿತ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್. ಇದು ಅಫ್ಘಾನಿಸ್ತಾನ್, ಇದು ಪಾಕಿಸ್ತಾನ್. ರೆಡ್ ಕಲರ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ. ಸೊ ನಾರ್ತ್ ವೆಸ್ಟಲ್ಲಿ ಸೊ ಇಂಡಿಯಾ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಜೊತೆಗೆ ಆ ಲ್ಯಾಂಡ್ ಬೌಂಡ್ರಿನ ಶೇರ್ ಮಾಡ್ಕೊಂಡಿದೆ. ನೆಕ್ಸ್ಟ್, ಇನ್ ನಾರ್ತ್ ವಿತ್ ಚೀನಾ, ನೇಪಾಲ್ ಆ್ಯಂಡ್ ಭೂತಾನ್. ಓಕೆ, ಇನ್ನು ನಾರ್ತ್ ಇಲ್ಲಿ ಚೀನಾ ಇದೆ, ಇಲ್ಲಿ ನೇಪಾಳ್ ಇದೆ, ಇಲ್ಲಿ ಭೂತಾನ್ ಇದೆ. ಅದನ್ನು ಮಾರ್ಕ್ ಮಾಡಿದ್ದೀನಿ ಕ್ಲೀನಾಗಿ ಮ್ಯಾಪಲ್ಲಿ. ಓಕೆ, ಸೊ ನಾರ್ತಲ್ಲಿ ಚೀನಾ, ನೇಪಾಳ್, ಭೂತಾನ್ ಜೊತೆಗೆ ಲ್ಯಾಂಡ್ ಬೌಂಡ್ರೀಸ್ನ ಶೇರ್ ಮಾಡ್ಕೊಂಡಿದೆ. ಇನ್ ದ ಈಸ್ಟ್ ಮಯನ್ಮಾರ್ ಆ್ಯಂಡ್ ಬಾಂಗ್ಲಾದೇಶ್. ಈಸ್ಟಲ್ಲಿ ಯಾವುದಿದೆ? ಇಲ್ಲಿ ಬಾಂಗ್ಲಾದೇಶ್ ಇದೆ, ಓಕೆ, ಇಲ್ಲಿ ಮಯನ್ಮಾರ್ ಇದೆ, ಕಾಣುತ್ತಾ? ಸೊ ಅದು ಬೌಂಡ್ರೀಸ್ ಶೇರ್ ಮಾಡ್ಕೊಂಡಿದೆ. ಇನ್ ಸೌತ್ ಶ್ರೀಲಂಕಾ, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಶ್ರೀಲಂಕಾ. ಇನ್ ಸೌತ್ ವೆಸ್ಟ್ ಮಾಲ್ಡೀವ್ಸ್. ಆರ್ ಆಲ್ಸೋ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಓಕೆ, ಮಾಲ್ಡೀವ್ಸ್ ನಿಮಗೆ ಇಲ್ಲಿ ಮಾರ್ಕ್ ಮಾಡಿಲ್ಲ ನಾನು. ಸೌತ್ ವೆಸ್ಟಲ್ಲಿ ಮಾಲ್ಡೀವ್ಸ್ ಜೊತೆಗೆ ಬೌಂಡ್ರಿ ಶೇರ್ ಮಾಡ್ಕೊಂಡು ಇಟ್ ಈಸ್ ಆಲ್ಸೋ ಎ ನೈಬರಿಂಗ್ ಕಂಟ್ರೀಸ್. ದೇ ಹ್ಯಾವ್ ಶೇರ್ಡ್ ವಾಟರ್ ಬಾರ್ಡರ್ ವಿತ್ ಇಂಡಿಯಾ. ಓಕೆ, ಸೊ ಇಷ್ಟು ನೈಬರಿಂಗ್ ಕಂಟ್ರೀಸ್ ಯಾವ್ದ್ಯಾವುದು ಅಂತ ಅಂದರೆ, ಸೊ ಫಸ್ಟು ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಅದು ನಾರ್ತ್ ವೆಸ್ಟಲ್ಲಿ. ದೆನ್ ನಾರ್ತಲ್ಲಿ ಚೀನಾ, ನೇಪಾಳ್, ಭೂತಾನ್. ದೆನ್ ಈಸ್ಟಲ್ಲಿ ಮಯನ್ಮಾರ್ ಆ್ಯಂಡ್ ಬಾಂಗ್ಲಾದೇಶ್ ಆ್ಯಂಡ್ ಸೌತಲ್ಲಿ ಶ್ರೀಲಂಕಾ. ಓಕೆ,
ದೆನ್ ಇನ್ನು ಸೌತ್ ವೆಸ್ಟಲ್ಲಿ ಮಾಲ್ಡೀವ್ಸ್. ಇಷ್ಟು ನೈಬರಿಂಗ್ ಕಂಟ್ರೀಸ್ ಇದೆ, ನೆನ್ಪಿಟ್ಕೊಳ್ಳಿ. ಇಂಡಿಯನ್ ಪೊಸಿಷನ್ ಇನ್ ದ ವರ್ಲ್ಡ್, ಇಂಡಿಯಾ ಆಕ್ಯುಪೈಸ್ 2.4% ಆಫ್ ದ ವರ್ಲ್ಡ್ಸ್ ಟೋಟಲ್ ಏರಿಯಾ, ಅದಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೇರ್ ಆರ್ 28 ಸ್ಟೇಟ್ಸ್, 8 ಯೂನಿಯನ್ ಟೆರಿಟರೀಸ್. ಎಷ್ಟು ಸ್ಟೇಟ್ಸ್ ಇದೆ? 28 ಸ್ಟೇಟ್ಸ್, 8 ಯೂನಿಯನ್ ಟೆರಿಟರೀಸ್. ನ್ಯೂ ಡೆಲ್ಲಿ ಈಸ್ ಆಲ್ಸೋ ನೋನ್ ಆಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, NCT. ಸೊ ನಿಮಗೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಯಾವ ದೇಶನ, ಯಾವ ರಾಜ್ಯನ ನಿಮಗೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೀತಾರೆ ಅಂತ ಕ್ವಶನ್ಸ್ ಕೇಳ್ಬೋದು. ಅದು ನ್ಯೂ ಡೆಲ್ಲಿ. ಆಸ್ ಪರ್ 2011 ಸೆನ್ಸಸ್, ಇಂಡಿಯಾ ಹ್ಯಾಸ್ ಟೋಟಲ್ ಪಾಪ್ಯುಲೇಷನ್ 121 crores. 2011 ಸೆನ್ಸಸ್ ಅಲ್ಲಿ ಇಟ್ ಹ್ಯಾಸ್ ಅಬೌಟ್ 17.5% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್. ಸೊ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಎಷ್ಟಿದೆ ಅಂದರೆ, ಇಡೀ ಪ್ರಪಂಚದ ಪಾಪ್ಯುಲೇಷನ್ನ ಲೆಕ್ಕ ಹಾಕೊಂಡ್ರೆ 17.5% ಅಷ್ಟು ಇದೆ. ಅಟ್ ಪ್ರೆಸೆಂಟ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ ಆಸ್ ಫಾರ್ ಆಸ್ ಪಾಪ್ಯುಲೇಷನ್ ಇಸ್ ಕನ್ಸರ್ನ್ಡ್. ಸೊ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ. ಬೇರೆ ಬೇರೆ ದೇಶದಲ್ಲೂ ಜಾಸ್ತಿ ಪಾಪ್ಯುಲೇಷನ್ಗಳಿದೆ, ಇಲ್ಲ ಅಂತ ಅನ್ನಲ್ಲ, ಬಟ್ ಇಂಡಿಯಾ ಕೂಡ ಲಾರ್ಜೆಸ್ಟ್ ಕಂಟ್ರಿ. ದೆನ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ದ ಕಂಟ್ರಿ ಇಸ್ ಡಿವೈಡೆಡ್ ಇಂಟು 4 ಮೇಜರ್ ಡಿವಿಷನ್ಸ್. ನಮ್ಮ ದೇಶ 4 ಭಾಗವಾಗಿ ಡಿವೈಡ್ ಆಗಿದೆ. ಅದು ಯಾವ್ಯಾವ ಥರ? ನಾರ್ದರ್ನ್ ಮೌಂಟೇನ್ಸ್, ನಾರ್ದರ್ನ್ ಗ್ರೇಟ್ ಪ್ಲಾನ್, ಪೆನಿನ್ಸುಲಾ, ಪ್ಲಾಟೂ, ದೆನ್ ಕಾಸ್ಟಲ್ ಪ್ಲೇನ್ಸ್. ಇಲ್ಲಿ ಒಂದೊಂದು ಕಲರ್ನ ಕೊಟ್ಟಿದ್ದೀನಿ ಮ್ಯಾಪಿನ ಪ್ರಕಾರ. ಸೊ ನಾರ್ದರ್ನ್ ಮೌಂಟೇನ್ಸ್ ಅಂದರೆ ಎಲ್ಲಿ ಬರುತ್ತೆ? ಇಲ್ಲಿ ಬ್ರೌನ್ ಕಲರ್ ಇದೆ ನೋಡಿ, ಇದು ನಾರ್ದರ್ನ್ ಮೌಂಟೇನ್ಸ್. ಇವೆಲ್ಲ ನಾರ್ದರ್ನ್ ಮೌಂಟೇನ್ಸ್. ಬ್ರೌನ್ ಕಲರ್ ಇರೋದೆಲ್ಲ ನಾರ್ದರ್ನ್ ಮೌಂಟೇನ್ಸ್. ಓಕೆ. ದೆನ್ ನಾರ್ದರ್ನ್ ಗ್ರೇಟ್ ಪ್ಲಾನ್ ಗ್ರೀನ್ ಕಲರಲ್ಲಿದೆ, ಅಂದರೆ ಡಾರ್ಕ್ ಗ್ರೀನಲ್ಲಿ. ಇದು ಇಲ್ಲಿದೆ ನೋಡಿ, ಇವೆಲ್ಲ ನಾರ್ದರ್ನ್ ಗ್ರೇಟ್ ಪ್ಲಾನ್. ಡನ್. ದೆನ್ ಈ ಲೈಟ್ ಗ್ರೀನ್ ಕಲರಲ್ಲಿ ಇದೆಯಲ್ಲ, ಇದೆಲ್ಲ ಇಲ್ಲಿ ಸೈಡಲ್ಲಿ, ಇಲ್ಲಿ ಬಾರ್ಡ್ರಲ್ಲಿ. ಸೊ ಇದೆಲ್ಲ ಕೋಸ್ಟಲ್ ಪ್ಲೇನ್ಸ್. ಮತ್ತು ಇಲ್ಲಿ ಮಧ್ಯದಲ್ಲಿ ಇರೋದು ಈ ಟ್ರಯಾಂಗಲ್ ಫಾರ್ಮಲ್ಲಿದೆ ನೋಡಿ, ಇದು ಮಧ್ಯದಲ್ಲಿ, ಇದು ನಿಮಗೆ ಯೆಲ್ಲೋ ಕಲರ್ ಇರೋದು ಪೆನಿನ್ಸುಲರ್ ಪ್ಲಾಟೂ. ಸೊ ಅಷ್ಟು 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಸೊ ಅದನ್ನು ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗೋಣ. ನಾರ್ದರ್ನ್ ಮೌಂಟೇನ್ಸ್ ಅಂದರೆ ಹೆಂಗಿರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಓಕೆ. ನಾರ್ದರ್ನ್ ಮೌಂಟೇನ್ಸ್ ಅಂದರೆ ಒಂದು 4 ಫಿಗರ್ಸ್ನ ಕೊಟ್ಟಿದ್ದೀನಿ ನನಗೆ ವಿಜುವಲಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಲೊಕೇಶನ್ ಮತ್ತು ಸೈಜಸ್. ದ ಹಿಮಾಲಯಸ್ ಆರ್ ದ ಹೈಯೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್, ಸ್ಟ್ರೆಚಿಂಗ್ ಅಬೌಟ್ 2500 ಕಿಲೋಮೀಟರ್ ಫ್ರಮ್ ದ ಪಾಮಿರ್ ನಾಟ್ ಇನ್ ದ ವೆಸ್ಟ್ ಟು ಅರುಣಾಚಲ್ ಪ್ರದೇಶ್ ಇನ್ ದ ಈಸ್ಟ್. ಅದು ಎಲ್ಲಿಂದ ಎಲ್ಲಿಗೆ ಬಂದಿದೆ? ವೆಸ್ಟಿಂದ ಈಸ್ಟಿಗೆ, ಪಾಮಿರ್ ನಾಟಿಂದ ಅರುಣಾಚಲ್ ಪ್ರದೇಶ್ ತನಕ. ಸೊ ಅದು ಒಂದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಹಿಮಾಲಯ ಅನ್ನೋದು ಹೈಯೆಸ್ಟ್ ಪೀಕ್. ಓಕೆ. ಸೊ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಂದು ಮುಳ್ಳಯ್ಯನಗಿರಿ ಅಂತ ಒಂದು ಪೀಕ್ ಇದೆ, ಅದು ಹೈಯೆಸ್ಟ್ ಪೀಕ್ ಇನ್ ಏಷ್ಯಾ. ಓಕೆ. ನೆಕ್ಸ್ಟ್ ಅದ್ರ ಫೀಚರ್ಸ್. ದೇ ಹ್ಯಾವ್ ಹೈ ಪೀಕ್ಸ್, ಓಕೆ, ಡೀಪ್ ವ್ಯಾಲೀಸ್. ವ್ಯಾಲೀಸ್ ಅಂತ ಅಂದರೆ ಏನು? ಕಣಿವೆಗಳು ಅಂತ ಅಂತೀವಲ್ಲ. ಸೊ ಈ ಫಿಗರಲ್ಲಿ ನೋಡ್ತಾ ಇರ್ಬೋದು. ಸೊ ಹೈಯೆಸ್ಟ್ ಪೀಕ್, ಎತ್ತರ, ಈ ಗೋಪುರದ ಥರ ಇರುತ್ತಲ್ಲ, ಅದು ಹೈಯೆಸ್ಟ್ ಲೆಂತಲ್ಲಿರುತ್ತೆ. ದೆನ್ ಕಣಿವೆಗಳು, ದೆನ್ ಗ್ಲಾಸೈರ್ಸ್. ಓಕೆ, ಅದನ್ನು ಏನು ಅಂತ ಒಂದು ಫಿಗರ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ದೆನ್ ರಿವರ್ಸ್, then making them a major natural landmark. ಓಕೆ. ಗ್ಲಾಸಿಯರ್ಸ್ ಅಂತ ಅಂದರೆ ಹಿಮನದಿ ಅಂತ ಹೇಳ್ಬೋದು. ಗ್ಲಾಸಿಯರ್ಸ್ ಅಂದರೆ ಹಿಮನದಿ. ಓಕೆ. ಅದ್ರ ಫಿಗರ್ ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲೇನು ಇದೆಯಲ್ಲ, ಇದೆಲ್ಲ ಇದು ಹಿಮನದಿ, ಕರೆಕ್ಟಾ? ಇದನ್ನು ನಾವು ಹಿಮನದಿ ಅಂತ ಅಂತೀವಿ. ಹಿಮದ ಥರನೇ ಫಾರ್ಮ್ ಆಗಿರುತ್ತೆ. ಸೊ ಅದು ಮೌಂಟೇನ್ಸಿಂದ ಬಂದಿರುವಂಥ ಒಂದಷ್ಟು ಪಳೆಯುಳಿಕೆ ಅಂತ ಅನ್ಬೋದು. ನಿಮಗೆ ಕನ್ನಡದಲ್ಲಿ ನನಗೆ ಕರೆಕ್ಟಾಗಿ ವರ್ಡ್ ಗೊತ್ತಾಗ್ತಲ್ಲ. ಓಕೆ. ಅದೆಲ್ಲ ಒಂದು ಫಾರ್ಮ್ ಆಗಿ ನದಿ ರೂಪದಲ್ಲಿ ಹರಿತಾ ಇರುತ್ತೆ. ಅದನ್ನು ಹಿಮನದಿ, ಗ್ಲಾಸಿಯರ್ಸ್ ಅಂತ ಅಂತೀವಿ. ಡನ್. ನೆಕ್ಸ್ಟ್ ನಾರ್ದರ್ನ್ ಮೌಂಟೇನ್ಸಲ್ಲಿ ಮೇನ್ ರೇಂಜಸ್. ದ ಹಿಮಾಲಯಸ್, ಕರೆಕ್ಟಾ? ನಾರ್ದರ್ನ್ ಮೌಂಟೇನ್ಸ್ ಅಂದರೆ ಹಿಮಾಲಯಸ್ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಅದು ಯಾವ್ದು? ಸಿವಾಲಿಕ್ ಮೌಂಟೇನ್ಸ್, ಹಿಮಾಚಲ್ ಮೌಂಟೇನ್ಸ್, ದೆನ್ ಗ್ರೇಟರ್ ಹಿಮಾಲಯಾಸ್. 3 ಪಾರ್ಟ್ಸ್. ಓಕೆ. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ಡಯಾಗ್ರಾಮ್ ಬರೀತೀನಿ ನೋಡಿ. ಇದೊಂದು ಹಿಮಾಲಯ ಅಂತ ಅಂದ್ಕೊಳ್ಳಿ, ಒಂದು ಟ್ರಯಾಂಗಲ್ ಶೇಪಲ್ಲಿ ಬರೆದಿದ್ದೀನಿ. ಇದೊಂದು ಹಿಮಾಲಯ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಸಿವಾಲಿಕ್ ಅಂತ ಅಂದರೆ ಈ ಫೂಟ್, ಈ ಯೆಲ್ಲೋ ಕಲರ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ರೇಂಜಲ್ಲಿ, ಹಿಮಾಲಯಸಲ್ಲಿ ಈ ರೇಂಜಲ್ಲಿ ಸಿವಾಲಿಕ್ಸ್ ರೇಂಜ್ ಇರುತ್ತೆ. ಓಕೆ. ಸಿವಾಲಿಕ್ ಮೌಂಟೇನ್ಸ್, ಅದಕ್ಕೆ ಫೂಟ್ ಹಿಲ್ಸ್ ಅಂತ ಅಂತಾರೆ. ದೆನ್ ದ ಮಿಡಲ್ ರೇಂಜ್ ಅಂದರೆ ಇಲ್ಲಿ
ಹಿಮಾಚಲ್ ಮಿಡಲ್ ಹಿಮಾಲಯ ಅಂತ ಅಂತೀವಿ ಅದನ್ನ. ನೆಕ್ಸ್ಟ್ ಟಾಪ್ದು ಗ್ರೇಟರ್ ಹಿಮಾಲಯಾಸ್, ಈ ಏರಿಯಾ ಇರುತ್ತಲ್ಲ ಅದು ಗ್ರೇಟರ್ ಹಿಮಾಲಯ, ದ ಹೈಯೆಸ್ಟ್ ರೇಂಜ್ ವಿತ್ ಸ್ನೋ ಕವರ್ಡ್. ಓಕೆ, ಹೈಯೆಸ್ಟ್ ರೇಂಜ್ ವಿತ್ ಸ್ನೋ ಕವರ್ಡ್. ಸೊ ಹಿಮಾಲಯ ಒಂದೇ, ಅದರಲ್ಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಟಾಪ್ ಗ್ರೇಟರ್ ಹಿಮಾಲಯಾಸ್, ಅದನ್ನ ಹಿಮಾದ್ರಿ ಅಂತಾನೂ ಕರೀತಾರೆ. ಓಕೆ, ಮಿಡಲ್ ಒನ್ ಹಿಮಾಚಲ್, ದ ಮಿಡಲ್ ಹಿಮಾಲಯ ಅಂತ ಕರೀತಾರೆ. ಲಾಸ್ಟ್ ಫೂಟ್ ಆಫ್ ದ ಹಿಮಾಲಯ ಇರುತ್ತಲ್ಲ ಅದನ್ನು ಸಿವಾಲಿಕ್ ಮೌಂಟೇನ್ಸ್ ಅಂತ ಕರೀತಾರೆ. ಒಂದೊಂದನ್ನೇ ಚೆಕ್ ಮಾಡ್ತಾ ಹೋಗೋಣ. ನಾರ್ದರ್ನ್ ಮೌಂಟೇನ್ಸ್ ಹೆಂಗಿರುತ್ತೆ? ಹಿಮಾಲಯಸ್ ನೋಡಿ, ನಾನು ಆವಾಗಲೇ ಹೇಳಿದೆ, ಇಲ್ಲಿ ಏನು ಬ್ರೌನ್ ಕಲರ್ ಇರುತ್ತೆ ನೋಡ್ಕೊಳ್ಳಿ, ಹಿಮಾದ್ರಿ. ಓಕೆ, ಇದನ್ನು ನಿಮ್ಮ ನಾರ್ದರ್ನ್ ಮೌಂಟೇನ್ಸ್ ಎಲ್ಲ ಇರೋದು ಈ ಪ್ರದೇಶದಲ್ಲಿ. ಡನ್. ಸೊ ಗ್ರೇಟರ್ ಹಿಮಾಲಯ ಫಸ್ಟ್, ಅಂದರೆ ಟಾಪ್ ಗ್ರೇಟರ್ ಹಿಮಾಲಯಸ್ ಚೆಕ್ ಮಾಡೋಣ. ಸೊ ಇಲ್ಲಿ ಗ್ರೇಟರ್ ಹಿಮಾಲಯಸ್ ಈ ಡಯಾಗ್ರಾಮಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ, ಇಲ್ಲ ಆಗುತ್ತಾ? ಓಕೆ, ಗ್ರೇಟರ್ ಹಿಮಾಲಯಸ್ ಅಂತ ಅಂದರೆ ಲಿಸನ್ ಹಿಯರ್, ಇಲ್ಲಿದೆ ನೋಡಿ, ಗ್ರೇಟರ್ ಹಿಮಾಲಯಸ್ ಅಂತ ಅಂದರೆ ಇಲ್ಲಿ ಮೆನ್ಷನ್ ಆಗಿದೆ. ಅದು ಹೆಂಗೆ? ಈ ಒಂಥರ ಈ ಲೈನ್ 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 ಫಿಗರಲ್ಲಿ ಈ ಥರ ಮಾರ್ಕ್ ಮಾಡಿದ್ದೀನಿ. ಅದೆಲ್ಲಿದೆ ತೋರಿಸ್ತೀನಿ ನೋಡಿ, ಇಲ್ಲಿದೆ, ಇಲ್ಲಿದೆ, ಇದೆಲ್ಲ ಗ್ರೇಟರ್ ಹಿಮಾಲಯಸ್. ಓಕೆ, ಅಂದರೆ ಟಿಪ್ ಆಫ್ ದ ಹಿಮಾಲಯ ಅಂತ ಹೇಳ್ಬೋದು. ದೆನ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಕಾಣಿಸ್ತಾ ಇದೆಯಾ? ಸೊ this range has the highest peaks of the Himalayas, completely covered with snow, 6,000 to 8,000 meters above sea level. ಅಂದರೆ ಸಮುದ್ರ ಮಟ್ಟಕ್ಕಿಂತ 6,000ದಿಂದ 8,000 ಹೈಟಲ್ಲಿರುತ್ತೆ. ದ ಟಾಲೆಸ್ಟ್ ಈಸ್ ಮೌಂಟ್ ಎವರೆಸ್ಟ್, ದಟ್ ಈಸ್ 8,848 meters. Other famous peaks include Kanchenjunga, then Dhaulagiri, Nanda Devi and Gauri Shankara. ಸೊ ಫೇಮಸ್ ಪೀಕ್ಸ್ ಇವೆಲ್ಲ. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಫೇಮಸ್ ಪೀಕ್ಸ್, ಕಾಂಚನಜುಂಗ ಏನದು ಫೇಮಸ್ ಪೀಕ್. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಹಿಮಾಲಯಸ್ ನೋಡೋಕ್ಕೆ ಹೆಂಗಿರುತ್ತೆ, ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ, ಇದನ್ನು ನೀವು ನೋಡ್ಕೊಬೋದು. ನೆಕ್ಸ್ಟ್ ಗ್ರೇಟರ್ ಹಿಮಾಲಯಸಲ್ಲಿ ಅದನ್ನು ನಿಮಗೆ ಗ್ಲಾಸಿಯರ್ಸ್ ಅಂದರೆ ಹೆಂಗೆ ಅದೊಂದು ಫಿಗರ್ ತೋರಿಸಿದ್ದೀನಿ ಆಲ್ರೆಡಿ. ಸೊ ಗ್ಲಾಸಿಯರ್ಸ್ ಆ್ಯಂಡ್ ರಿವರ್ಸ್, ಮೆನಿ ಗ್ಲಾಸಿಯರ್ಸ್ ಆರ್ ಫೌಂಡ್ ಹಿಯರ್, ವಿತ್ ಗಂಗೋತ್ರಿ ಗ್ಲಾಸಿಯರ್ ಬೀಯಿಂಗ್ ಫೇಮಸ್ ಆಸ್ ಅ ಸೋರ್ಸ್ ಆಫ್ ಗಂಗಾ. The passes in this range like Burzil, Zozila and Baralacha are the important for transport and tourism. Next, Trans Himalayas are located north of the Greater Himalayas. It includes the Karakoram and Kailas ranges. Godwin Austen K2 anta karitivi is the highest peak in India, and the Ladakh plateau is a part of this region. ಇದೆಲ್ಲ ಮೇನ್ ಆಗಿ ಪಾಯಿಂಟ್ಸ್ನ ತಿಳ್ಕೊಳ್ಳಿ ಸಾಕು. ಓಕೆನಾ? ನೆಕ್ಸ್ಟ್ ದ ಹಿಮಾಚಲ್ ಅಂದರೆ ಮಿಡಲ್ ಪಾರ್ಟ್ ಆಫ್ ದ ಹಿಮಾಲಯ. ಸೊ ಹಿಮಾಚಲ್ ಅಂತ ಅಂದರೆ ಲೆಸ್ಸರ್ ಹಿಮಾಚಲ್. ಓಕೆ, ಡನ್. ನಿಮಗೆ ಇದರಲ್ಲಿ ಫಿಗರಲ್ಲಿ ಹಿಮಾಚಲ್ ಹೆಂಗೆ ತೋರಿಸ್ಲಿ? ಓಕೆ, ಮಿಡಲ್ ಪಾರ್ಟ್ ಆಫ್ ದ ಹಿಮಾಲಯ ಇಸ್ ಕಾಲ್ಡ್ ಎಸ್ ಹಿಮಾಚಲ್. ಹೈಟ್ ಆ್ಯಂಡ್ ಲೊಕೇಶನ್ ಏನಿದೆ, ದ ಲೆಸ್ಸರ್ ಹಿಮಾಲಯಸ್ ಆರ್ 3,600 to 4,500 meters ಹೈ and lie between Sivalik hills and greater Himalayas. ಅಂದರೆ ಮಿಡಲ್ ಪಾರ್ಟ್ ಆಫ್ ದ ಹಿಮಾಲಯ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದರೆ ಹಿಮಾಚಲ್ ಬಿಟ್ವೀನ್ ಸಿವಾಲಿಕ್ಸ್ ಆ್ಯಂಡ್ ಹಿಮಾದ್ರಿ, ಹೈಯೆಸ್ಟ್ ಪೀಕ್ ಆಫ್ ಗ್ರೇಟರ್ ಹಿಮಾಲಯಸ್ ಮಧ್ಯದಲ್ಲಿದೆ. ರೇಂಜಸ್ ಆ್ಯಂಡ್ ವ್ಯಾಲೀಸ್ ಅಂದರೆ ದೇ ಹ್ಯಾವ್ ಮೆನಿ ಪ್ಯಾರಲಲ್ ರೇಂಜಸ್ ಸಚ್ ಆಸ್ ಪಿರ್ಪಂಜಲ್, ಮಹಾಭಾರತ್ ಆ್ಯಂಡ್ ನಕ್ತಿಬಾ. ಫೇಮಸ್ ವ್ಯಾಲೀಸ್ ಇನ್ಕ್ಲೂಡ್ ಕಂಗ್ರಾ ಆ್ಯಂಡ್ ಕುಲು. ಓಕೆ, ಹಿಲ್ ಸ್ಟೇಷನ್, ವೆಲ್ ನೋನ್ ಹಿಲ್ ಸ್ಟೇಷನ್ ಇನ್ ದಿಸ್ ರೇಂಜ್ ಆರ್ ಶಿಮ್ಲಾ, ಮಸೂರಿ, ನೈನಿಟಾಲ್, ಚಕ್ರಟ ಆ್ಯಂಡ್ ಡಾರ್ಜಿಲಿಂಗ್. ಓಕೆ, ಡನ್. ಸಿವಾಲಿಕ್ ರೇಂಜ್, ಸಿವಾಲಿಕ್ ರೇಂಜ್ ನೋಡೋಕ್ಕೆ ಹೆಂಗಿರುತ್ತೆ ಡಯಾಗ್ರಾಮ್ ಇಲ್ಲಿದೆ, ಮೆನ್ಷನ್ ಮಾಡಿದ್ದೀನಿ. ಸೊ ಸಿವಾಲಿಕ್ ರೇಂಜ್ ಇಸ್ ದ ಯಂಗೆಸ್ಟ್ ಪಾರ್ಟ್ ಆಫ್ ದ ಹಿಮಾಲಯಾಸ್, ಲೊಕೇಟೆಡ್ ಇನ್ ದ ಸದರ್ನ್ ಸೆಕ್ಷನ್ ಆ್ಯಂಡ್ ಹ್ಯಾಸ್ ಲೋವರ್ ಹೈಟ್ 600 to 1,500 meter. ಯಂಗೆಸ್ಟ್ ಪಾರ್ಟ್ ಅಂತ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಿಮಾಲಯ, ಅದಕ್ಕೆ ಅದು ಯಂಗೆಸ್ಟ್ ಪಾರ್ಟ್ ಅಂತ ಅನ್ನೋದು. ಸೊ ಫೂಟ್ ಹಿಲ್ಸ್ ವಿತ್ ವ್ಯಾಲೀಸ್, ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಫೂಟ್ ಹಿಲ್ಸ್. ಈ ಸಿವಾಲಿಕ್ ರೇಂಜ್ನ ಫೂಟ್ ಹಿಲ್ಸ್ ಅಂತ ಅಂತಾರೆ, ಯಾಕೆ ಬಾಟಮ್, ಹಿಮಾಲಯದ ಬಾಟಮ್ ಅದನ್ನೇ ಸಿವಾಲಿಕ್ ರೇಂಜ್ ಅಂತ ಅನ್ನೋ. ದೇ ಹ್ಯಾವ್ ನ್ಯಾರೋ ಪ್ಲೇನ್ಸ್ ಆರ್ ವ್ಯಾಲೀಸ್ ಕಾಲ್ಡ್ ಡನ್ಸ್ ಸಚ್ ಆಸ್ ಧೆಹರಾಡಾನ್, ಪಟ್ಲಿ ಆ್ಯಂಡ್ ಉಧಂಪುರ್. geographical spread ಅಂದರೆ these hills form a strip along the base of the Himalayas and the first island encountered when moving north from the plains.
ಓಕೆ, ಸಿವಾಲಿಕ್ಸ್ ಅಂತ ಅಂದರೆ ಅದನ್ನು ನಾವು ಏನಂತ ಹೇಳ್ತೀವಿ, ದ ಫೂಟ್ ಹಿಲ್ಸ್. ಓಕೆ, ಯಂಗೆಸ್ಟ್ ಪಾರ್ಟ್ ಆಫ್ ದ ಹಿಮಾಲಯ. ವಿಚ್ ಇಸ್ ದ ಯಂಗೆಸ್ಟ್ ಪಾರ್ಟ್ ಆಫ್ ದ ಹಿಮಾಲಯ ಅಂತ ನಿಮಗೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ 1 ಮಾರ್ಕಿಗೆ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಹಿಮಾಲಯಸ್ ತಿಳ್ಕೊಂಡ್ರಿ. ಓಕೆ, 3 ಪಾರ್ಟ್ಸ್. ಆದರೆ ಏನೇನು ಇಂಪಾರ್ಟೆನ್ಸ್? ದ ಹಿಮಾಲಯಸ್ ಪ್ರೊಟೆಕ್ಟ್ ಇಂಡಿಯಾ ಬೈ ಬ್ಲಾಕಿಂಗ್ ಕೋಲ್ಡ್ ವಿಂಡ್ಸ್ ಫ್ರಮ್ ನಾರ್ತ್ ಏಷ್ಯಾ. ಸೊ ಹಿಮಾಲಯ ಒಂದು ಫ್ರಂಟಿಯರ್ ಬೌಂಡ್ರಿ ಥರ ಇದೆ ಇಂಡಿಯಾಕ್ಕೆ. ಸೊ ನಾರ್ತ್ ಏಷ್ಯಾದಿಂದ ಬರೋ ಒಂದು ಚಳಿ ಗಾಳಿಯನ್ನು ಅದು ಇಂಡಿಯಾಗೆ ಬರದ ಹಾಗೆ ತಡೆದಿಟ್ಕೊಳ್ಳುತ್ತೆ. ಓಕೆ, then they are the birthplace of many important rivers done. They help from vast plains in the Indian subcontinent. They are home to variety of plants and animals. ಅಲ್ಲಿ ಒಂದು ಹಿಮಾಚಲ್ ಪ್ರದೇಶ ಅಂತ ಅಂದರೆ ಅಲ್ಲಿ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಮತ್ತು ಸಸ್ಯಕಾಶಿ ಒಂದು ಪ್ರಾಣಿಗಳಿದ್ದಾವೆ, ಆ ಥರ ಹೇಳ್ಬೋದು. ದೇ ಆರ್ ಹೋಮ್ ಟು ಎ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ದೇ ಆರ್ ರಿಚ್ ಇನ್ ಮಿನರಲ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ದೇ ಆರ್ ಇಂಪಾರ್ಟೆಂಟ್ ಫಾರ್ ಟೂರಿಸಮ್ ಆ್ಯಂಡ್ ರಿಲಿಜಿಯಸ್ ಸೆಂಟರ್ಸ್. ಓಕೆ, ಟೂರಿಸಮ್ ಪ್ಲೇಸ್ ಅದು ಕೂಡ ಒಂದು. ಅಂದರೆ ಅಲ್ಲಿ ಮೌಂಟೇನ್ ಹತ್ತೋದಕ್ಕೂ ಆಗಲ್ಲ ಎಲ್ಲರಿಗೂ ಎಲ್ಲೂ, ಸೊ ಅದೊಂದು ಟೂರಿಸ್ಟ್ ಪ್ಲೇಸಸ್. ಓಕೆ, ನಾರ್ದರ್ನ್ ಗ್ರೇಟ್ ಪ್ಲೇನ್ ಅಂದರೆ ಅದೊಂದು ಫ್ಲ್ಯಾಟ್ ಏರಿಯಾ. ನಾರ್ತ್ ಗ್ರೇಟರ್ ಪ್ಲೇನ್ ಅಂತ ಹೆಂಗಿರುತ್ತೆ ಅಂದರೆ ಒಂದು ಫ್ಲ್ಯಾಟ್ ಏರಿಯಾ. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಫ್ಲ್ಯಾಟ್ ಏರಿಯಾ ಇರುತ್ತೆ. ಅಲ್ಲಿ ಯಾವುದೇ ಥರದ ಒಂದು ಬೆಟ್ಟಗಳಿರೋದಿಲ್ಲ. ಓಕೆ, ಜಾಸ್ತಿ ಒಂದು ಇಲ್ಲಿ ನೋಡಿ, ಇಲ್ಲೆಲ್ಲೂ ಬೆಟ್ಟ ಕಾಣಿಸ್ತಾ ಇಲ್ಲ ಫಸ್ಟ್ ಫಿಗರಲ್ಲಿ. ಸೊ ಎಲ್ಲೇ ಹೋದ್ರೂ ಕೂಡ ಒಂದು ಫ್ಲ್ಯಾಟ್ ಏರಿಯಾ ಇರುತ್ತೆ. ಅದನ್ನು ನಾರ್ದರ್ನ್ ಗ್ರೇಟ್ ಪ್ಲೇನ್ ಅಂತ ಹೇಳ್ತೀವಿ. ಓಕೆ, ದ ಗ್ರೇಟ್ plains of the north are also called as Sutlej Ganga plains. Then they lie between Himalayan mountains and peninsular plateau. Okay, a large elevated mostly flat region in the southern India made up of old hard rocks also called as Deccan plateau. ಓಕೆ, ಪೆನಿನ್ಸುಲರ್ ಪ್ಲಾಟೂ ಅಂತ ಅಂದರೆ ಒಂದು ಅದೇ ಲಾರ್ಜ್ ಏರಿಯಾ, ಡ್ರೈ ಲ್ಯಾಂಡ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇರುತ್ತೆ. ಸೊ ಅಂದರೆ ಕಲ್ಲು ಮಿಶ್ರಿತ, ಅಂದರೆ ಹಳೆಯ ಕಾಲದ ಓಲ್ಡ್ ರಾಕ್ಸ್ ಅದನ್ನೆಲ್ಲ ಒಂದು ಫ್ಲ್ಯಾಟ್ ಲ್ಯಾಂಡಲ್ಲಿ ಇರುತ್ತೆ. ದೀಸ್ ಪ್ಲೇನ್ಸ್ ಸ್ಟ್ರೆಚ್ ಫ್ರಮ್ ದ ಇಂಡಸ್ ವ್ಯಾಲಿ ಇನ್ ದ ವೆಸ್ಟ್ ಆಫ್ ದ ಬ್ರಹ್ಮಪುತ್ರ ವ್ಯಾಲಿ ಇನ್ ದ ಈಸ್ಟ್. ಓಕೆ, ಸೊ ಇಂಡಸ್ ವ್ಯಾಲಿ ವೆಸ್ಟ್. ಓಕೆ, ವೆಸ್ಟಲ್ಲಿ ಇಂಡಸ್ ವ್ಯಾಲಿ ಇಂದ ಸೊ ಈಸ್ಟಲ್ಲಿ ಬ್ರಹ್ಮಪುತ್ರ ತನಕ ಇದು ನಾರ್ದರ್ನ್ ಗ್ರೇಟ್ ಪ್ಲೇನ್ ಎಕ್ಸ್ಟೆಂಡ್ ಆಗಿದೆ. ದ ಪ್ಲೇನ್ಸ್ ಆರ್ ಕಂಪ್ಲೀಟ್ಲಿ ಫ್ಲ್ಯಾಟ್ ಆ್ಯಂಡ್ ಮೇಡ್ ಅಪ್ ಆಫ್ ಅಲ್ಯೂವಿಯಲ್ ಸಾಯಿಲ್ ಡೆಪಾಸಿಟೆಡ್ ಬೈ ರಿವರ್ಸ್ originating in the Himalayas. Okay, extended from east to west, length 2500 kilometers. Okay, ಆ ಒಂದು ಸುತ್ತಳತೆಯಲ್ಲಿದೆ. Then average width range varies 240 km to 340 km, covers an area about 7 lakh kilometers square. Done. Next, the importance of northern great plan. ವೆರಿ ಸೂಟೇಬಲ್ ಫಾರ್ ಅಗ್ರಿಕಲ್ಚರ್. ಯಾಕೆ ಅಂದರೆ ಒಂದು ಫ್ಲ್ಯಾಟ್ ಲ್ಯಾಂಡ್ ಒಂದು ಅಗ್ರಿಕಲ್ಚರ್ಗೆ ತುಂಬ ಸೂಟೇಬಲ್ ಆಗಿರೋ ಪ್ಲೇಸಸ್. ಸೂಟೇಬಲ್ ಫಾರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಹೌದು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಅಂದರೆ ಅದು ಫ್ಲ್ಯಾಟ್ ಏರಿಯಾ ಇರಬೇಕು. ಹಿಂಗೆ ಬೆಟ್ಟ ಗುಡ್ಡದ ಮಧ್ಯೆಲ್ಲ ನಾವು ಓಡಾಡೋಕ್ಕಾಗಲಿ, ನಾವು ಓಡಾಡೋ ರೋಡ್ ಫ್ಲ್ಯಾಟ್ ಆಗಿದೆ ಅಲ್ವಾ. ಸೊ ಅದೇ ಥರ ಆ ಏರಿಯಾದ್ದು ಒಂದು ಇಟ್ ಇಸ್ ಸೂಟೇಬಲ್ ಫಾರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಓಕೆ, ಯೂಸ್ಫುಲ್ ಫಾರ್ ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್. ಇಂಡಸ್ಟ್ರೀಸ್ ಎಲ್ಲ ಕಟ್ಟಬೇಕು ಅಂತ ಅಂದರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಮನೆ ಕಟ್ಟಬೇಕು ಅಂದರೆ ಜಾಗ ಅಂಕು ಡೊಂಕು ಇದ್ದರೆ ಅದ್ರ ಮೇಲೆ ಕಟ್ಟೋಕ್ಕಾಗತ್ತಾ? ಇಲ್ಲ. ಸೊ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಎಲ್ಲ ಕಟ್ಟಬೇಕು ಅಂದರೆ ಅದ್ರ ಮೇಲೆ ಯಾವುದೇ ಬಿಲ್ಡಿಂಗ್ ಆದರೂ ಕೂಡ ಅಂಕುಡೊಂಕು ಇರೋ ಜಾಗದಲ್ಲಿ ಕಟ್ಟೋಕ್ಕಾಗಲ್ಲ. ಸೊ ಅದು ಫ್ಲ್ಯಾಟ್ ಆಗಿರಬೇಕು. ಅಂಕುಡೊಂಕು ಇದ್ದರೂ ಕೂಡ ಅದನ್ನು ಕಡ್ದು ಫ್ಲ್ಯಾಟ್ ಮಾಡಿ ಅದ್ರ ಮೇಲೆ ಮನೆ ಅಥವಾ ಫ್ಯಾಕ್ಟ್ರಿ ಕಟ್ತೀವಿ, ಕರೆಕ್ಟಾ? ಸೊ ಅದೇ ಥರ ಇಟ್ ಇಸ್ ಯೂಸ್ಫುಲ್ ಫಾರ್ ಈ ನಾರ್ದರ್ನ್ ಗ್ರೇಟರ್ ಪ್ಲೇನ್ ಏನಿದೆ ಅದೊಂದು ಫ್ಲ್ಯಾಟ್ ಏರಿಯಾ ಇರೋದ್ರಿಂದ ಅದು ಇಂಡಸ್ಟ್ರಿಯಲೈಸೇಷನ್ಗೆ, ಅರ್ಬನೈಸೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲೊಂದು 3 ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದೀನಿ. ಇದೇ ಥರ ಫ್ಲ್ಯಾಟ್ ಏರಿಯಾ ಯಾವುದಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋದು ನೀವು ಬರ್ಕೊಬೋದು ಎಕ್ಸಾಮಲ್ಲಿ. ಓಕೆ, ದೆನ್ ಪೆನಿನ್ಸುಲರ್ ಪ್ಲಾಟೂ. ದ ಪೆನಿನ್ಸುಲರ್ ಪ್ಲಾಟೂ ಇಸ್ ದ ಲಾರ್ಜೆಸ್ಟ್ physiographic division of India. It is the most ancient part of India and was a part of Gondwana landmass. Okay, Peninsular Plateau. It stretches from south of the Sutlej Ganga plains to Indian Ocean. Its total area is about 16 lakh square kilometer. Okay, so extending from Aravalli mountains to Kanyakumari. Aravalli mountains to Kanyakumari. ಅಂದರೆ ಪೆನಿನ್ಸುಲರ್ ಪ್ಲಾಟೂ ಅಂತ ಅಂದರೆ ಒಂದು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿ ತೋರಿಸಿರೋ ಪ್ರಕಾರ ಪೆನಿನ್ಸುಲರ್ ಪ್ಲಾಟೂ ಎಲ್ಲೋಯ್ತದು ಡಯಾಗ್ರಾಮ್ಸ್.
ಪೆನಿನ್ಸುಲರ್ ಪ್ಲಾಟೂ. ಈ ಡಯಾಗ್ರಾಮ್ ಏನಿದೆ, ಈ ಟ್ರಯಾಂಗಲ್ ಶೇಪ್ ಯೆಲ್ಲೋ ಕಲರ್, ಅದು ಪೆನಿನ್ಸುಲರ್ ಪ್ಲಾಟೂ. ಓಕೆ, ಡನ್. ಇಲ್ಲಿ ಪಿಂಕ್ ಕಲರಲ್ಲಿ ಡಯಾಗ್ರಾಮ್ ಇದೆ. ಈ ಪಾರ್ಟ್ನ ಪೆನಿನ್ಸುಲರ್ ಪ್ಲಾಟೂ, ಗ್ರೀನ್ ಕಲರ್ ಅಲ್ಲ. ಓಕೆ, ಅದು 16 lakh ಸ್ಕ್ವೇರ್ ಕಿಲೋಮೀಟರ್ ಸುತ್ತಳತೆಯಲ್ಲಿದೆ. ಓಕೆ, ಅದು ಎಲ್ಲಿ ಆರೋಲಿ ಮೌಂಟೇನ್ಸ್ ಟು ಕನ್ಯಾಕುಮಾರಿ ತನಕ ಅದು ಎಕ್ಸ್ಟೆಂಡ್ ಆಗಿರುವಂಥದ್ದು. ದೆನ್ ಇಲ್ಲಿ ಕೆಲವೊಂದು ಪ್ಲೇಸಸ್ನ ಮಾರ್ಕ್ ಮಾಡಿದ್ದೀನಿ. ಇಟ್ ಈಸ್ ಬೌಂಡೆಡ್ ಬೈ ದ ಅರೇಬಿಯನ್ ಸಿ ಇನ್ ದ ವೆಸ್ಟ್ ಬೇ ಆಫ್ ಬೆಂಗಾಲ್ ಇನ್ ದ ಈಸ್ಟ್ ಆ್ಯಂಡ್ ದ ಇಂಡಿಯನ್ ಓಷನ್ ಇನ್ ದ ಸೌತ್. ಓಕೆ, ದೆನ್ ನಾರ್ದರ್ನ್ ಪಾರ್ಟ್ ಇನ್ಕ್ಲೂಡ್ಸ್ ವಿಂಧ್ಯ ಸತ್ಪುರ. ಓಕೆ, ವಿಂಧ್ಯ ಸತ್ಪುರ ಆರುವಳ್ಳಿ ಶ್ರೇಣಿ ಅಂತ ಅಂದರೆ ಇಲ್ಲಿದೆ ನೋಡಿ, ರೆಡ್ ಕಲರ್ ಮಾರ್ಕ್ ಮಾಡ್ತೀನಲ್ಲ, ಆರುವಳ್ಳಿ. ಓಕೆ, ದೆನ್ Aravalli ranges, Malwa and Chota Nagpur plateaus with rivers like Narmada, Tapti and Damodar. Okay. Then the southern part in the Deccan Plateau flanked by the Western Ghats. Okay. ನಿಮಗೆ ಕನ್ಯಾಕುಮಾರಿ, ಆರವಲ್ಲಿ ಮೌಂಟೇನ್ಸ್ ಟು ಕನ್ಯಾಕುಮಾರಿ. ನಿಮಗೆ ಇಲ್ಲಿ ಎಷ್ಟು ಕೆಲವೊಂದು ಪ್ಲೇಸಸ್ನ ಮಾರ್ಕ್ ಮಾಡಿದ್ದೀನಿ. ವಿಂಧ್ಯ, ಇದೆಲ್ಲ ಆರವಲ್ಲಿ ಮೌಂಟೇನ್ಸ್, ಮಾಲ್ವಾ, ಚೋಟಾ ನಾಗ್ಪುರ್ ಪ್ಲಾಟೂಸ್, ಅದೆಲ್ಲ ವಿಂಧ್ಯ ಸಾತ್ಪುರ ಎಲ್ಲದನ್ನು. ಚೋಟಾ ನಾಗ್ಪುರ್ ಇಲ್ಲಿದೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ರೆಡ್ ಇಂಕಲ್ಲಿ. ಸೊ ಚೋಟಾ ನಾಗ್ಪುರ್ ಇದು. ಓಕೆ, ವಿಂಧ್ಯ ಸಾತ್ಪುರ್, ಸೊ ಎಲ್ಲ ಇದೆ ಇದರಲ್ಲಿ ಮಾರ್ಕ್ ಮಾಡಿದ್ದೀನಿ. ನಿಮಗೆ ಇದ್ರದ್ದು ನೋಟ್ಸ್ ಕೊಟ್ಟಾಗ ನಿಮಗೆ ಕ್ಲೀನಾಗಿ ಕಾಣಿಸ್ತದೆ ಅನಿಸುತ್ತೆ. ಓಕೆ, ಡನ್. ಪೆನಿನ್ಸುಲರ್ ಪ್ಲಾಟೂ ಅಂತ ಅಂದರೆ ಅದಕ್ಕೊಂದು ಫಿಗರ್ ಈ ಥರ ಇರುತ್ತೆ ಅಂತ ನಾನೊಂದು ಎಕ್ಸಾಂಪಲ್ ಫಿಗರ್ ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಆರ್ವಲ್ಲಿ ರೇಂಜ್ ಇಸ್ ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಲೈಸ್ ಇನ್ ದ ನಾರ್ತ್ ವೆಸ್ಟ್. ಆರ್ವಲ್ಲಿ ರೇಂಜ್ ಇಲ್ಲಿದೆ ನೋಡಿ ಟಾಪಲ್ಲಿ. ಅದು ಒಂದು ಹಳೇ ಕಾಲದೊಂದು ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್, ನಾರ್ತ್ ವೆಸ್ಟಲ್ಲಿ ಒಂದು ಸಿಚುಯೇಟ್ ಇರುವಂಥದ್ದು, ಕಾಣಿಸೋವಂಥದ್ದು. ಸೊ ಗುರು ಶಿಖರ ಇಸ್ ದ ಹೈಯೆಸ್ಟ್ ಪೀಕ್ ಆನ್ ದ ಅಬ್ಬು ಹಿಲ್ಸ್. ಗುರು ಶಿಖರ ಈಸ್ ದ ಹೈಯೆಸ್ಟ್ ಪೀಕ್ ಆನ್ ದ ಅಬ್ಬು ಹಿಲ್ಸ್. ಇಲ್ಲಿದೆ ಗುರು ಶಿಖರ, ಇಲ್ಲಿ ರೌಂಡ್ ಅಪ್ ಮಾಡ್ತಾ ಏನಿಲ್ಲ, ಇದು ಗುರು ಶಿಖರ. ಓಕೆ, ಆರವಲ್ಲಿ ಮೌಂಟೇನ್ ರೇಂಜ್ ಏನಿದೆ ಅದ್ರ ಪಕ್ಕದಲ್ಲಿ ಗುರು ಶಿಖರ ಇರೋದು. ಅದು 1772 meters is the highest peak in Abu Hills ಅಂತ ಹೇಳ್ತೀವಿ. ಓಕೆ, ದೆನ್ ಇದನ್ನು ನೆನ್ಪಿಟ್ಕೊಳ್ಳೋದು ಪಾಯಿಂಟ್ಸ್. ದ ಹೈಯೆಸ್ಟ್ ಪೀಕ್ ಇನ್ ದ ಸೌತ್ ಇಂಡಿಯಾ ಈಸ್ ಅನೈಮುಡಿ ಆ್ಯಂಡ್ ಇನ್ ದ ಅಣ್ಣಾಮಲೈ ರೇಂಜ್, ವೈಲ್ ಅರ್ಮೋಂಡಾ ಆ್ಯಂಡ್ ಮಹೇಂದ್ರಗಿರಿ ಆರ್ ದ ಹೈಯೆಸ್ಟ್ ಇನ್ ದ ಈಸ್ಟರ್ನ್ ಘಾಟ್ಸ್. ಹೈಯೆಸ್ಟ್ ಇಂದ ಗುರುಶಿಖರ ಇಲ್ಲಿ ಕಾಣುತ್ತೆ ನೋಡಿ, ಇದು ಗುರುಶಿಖರ. ಓಕೆ, ಅನೈಮುಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇದು ಅನೈಮುಡಿ. ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ ಇಸ್ ಅನೈಮುಡಿ ಇನ್ ದ ಅಣ್ಣಾಮಲೈ ರೇಂಜ್. ಅಣ್ಣಾಮಲೈ ರೇಂಜಲ್ಲಿ ಅನೈಮುಡಿ ಅನ್ನೋದೊಂದು ಹೈಯೆಸ್ಟ್ ಪೀಕ್ ಇನ್ ಸೌತ್ ಏಷ್ಯಾ. ಓಕೆ, ನೆಕ್ಸ್ಟ್, ದ ಪ್ಲಾಟೂ ಈಸ್ ಎಕನಾಮಿಕಲಿ ಸಿಗ್ನಿಫಿಕೆಂಟ್ ಡ್ಯೂ ಟು ರಿಚ್ ಮಿನರಲ್ ಡೆಪಾಸಿಟ್ಸ್ ಆ್ಯಂಡ್ ರಿವರ್ಸ್ ಫಾರ್ಮಿಂಗ್ ವಾಟರ್ ಫಾಲ್ಸ್ ಸೂಟೇಬಲ್ ಫಾರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಸೊ ಪೆನಿನ್ಸುಲರ್ ಪ್ಲಾಟೂ ಮೇಯ್ನ್ ಆಗಿ ಏನಕ್ಕೆ ಸೂಟೇಬಲ್ ಅಂತ ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡೋದಕ್ಕೆ ಅದು ಸೂಟೇಬಲ್ ಆಗಿರುತ್ತೆ. ಓಕೆ, ಇಂಪಾರ್ಟೆನ್ಸ್ ಆಫ್ ಪೆನಿನ್ಸುಲರ್ ಪ್ಲಾಟೂ ಅಂತ ಅಂದರೆ ಏನು? ಸೊ ರಿಚ್ ಇನ್ ಮಿನರಲ್ಸ್, ಥಿಕ್ ಫಾರೆಸ್ಟ್ ಏರಿಯಾ ಅದು. ದೆನ್ ಇನ್ಫ್ಲೂಯೆನ್ಸ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್ಸ್, ಅಂದರೆ ಮಾನ್ಸೂನ್ಸ್ ಸೌತ್ ವೆಸ್ಟಲ್ಲಿ ಮಾನ್ಸೂನ್ ಡಿಪೆಂಡ್ ಆಗಿರುವಂಥದ್ದು ಈ ಪೆನಿನ್ಸುಲರ್ ಪ್ಲಾಟೂ ಮೇಲೆ. ದೆನ್ ಯೂಸ್ಫುಲ್ ಫಾರ್ ಅಗ್ರಿಕಲ್ಚರ್. ಓಕೆ, ದ ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ಸ್, ಯೂಸ್ಫುಲ್ ಫಾರ್ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಓಕೆ, ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್ಸ್ ಅಂದರೆ ಅದಕ್ಕೊಂದು ಇಮೇಜ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಇಮೇಜ್. ಇಂಡಿಯಾ ಹ್ಯಾಸ್ ಅ ಟೋಟಲ್ ಕೋಸ್ಟಲ್ ಲೈನ್ ಆಫ್ 6,100 kilometers ಎಕ್ಸ್ಕ್ಲೂಡಿಂಗ್ ಐಲ್ಯಾಂಡ್ಸ್. ದ ಕೋಸ್ಟಲ್ ಲೈನ್ ಸ್ಟ್ರೆಚಸ್ ಫ್ರಮ್ ದ region of Gujarat to the Gangetic River basin in the east. The narrow plain along the coast is called as coastal plain. 9 states of India have coastal line. Okay, how many states of India have coastal line ಅಂತ ಕೇಳೋ ಚಾನ್ಸಸ್ ಇದೆ, ಅದಕ್ಕೆ 9 states of India. ಓಕೆ, ಸೊ ಇದನ್ನು ನೀವು
ಜಸ್ಟ್ ಒಂದು ಕೋಸ್ಟಲ್ ಪ್ಲೇನ್ ಬಗ್ಗೆ ಇಂಪಾರ್ಟೆನ್ಸ್ನ ತಿಳ್ಕೊಂಡ್ರೆ ಸಾಕು ಎಲ್ಲದನ್ನು. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಯಾವ ಮಾರ್ಕ್ಸಿಗೆ ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಷ್ಟನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ನಿಮಗೆ ಎಲ್ಲದನ್ನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಆಲ್ರೆಡಿ 33 ಚಾಪ್ಟರ್ಸ್ 34 ಚಾಪ್ಟರ್ಸ್ ಅಂತ ಸೋಷಿಯಲ್ ಸೈನ್ಸಲ್ಲಿ. ಸೊ ಅದು ನಿಮಗೆ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸಿಗೆ ಯಾವ್ಯಾವ ಮಾರ್ಕ್ಸಿಗೆ ಬರುತ್ತೆ ಆ ಥರ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಇರೋದ್ರಿಂದ ನಾನು ಇನ್ ಡೆಪ್ತಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಓಕೆನಾ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಕೋಸ್ಟಲ್ ಪ್ಲೇನ್ಸ್ ಏನೇನಿದೆ. ಸೊ ಫಾರಿನ್ ಟ್ರೇಡ್ ಅಂದರೆ ಸಮುದ್ರ ಮಾರ್ಗದಲ್ಲಿ ಒಂದು ವ್ಯಾಪಾರ ವಹಿವಾಟು ಆಗೋದಕ್ಕೆ. ದೆನ್ ಫಿಶಿಂಗ್ ಆ್ಯಂಡ್ ಅಗ್ರಿಕಲ್ಚರ್ಗೆ. ಪ್ರೊಡಕ್ಷನ್ ಆಫ್ ಸಾಲ್ಟ್, ಸಮುದ್ರದಲ್ಲಿ ಪ್ರೊಡಕ್ಷನ್ ಆಫ್ ಸಾಲ್ಟ್ ಆಗುತ್ತೆ. ಯೂಸ್ಫುಲ್ ಫಾರ್ ನ್ಯಾವಿಗೇಷನ್, ಸಮುದ್ರಯಾನ. ಓಕೆ. ದೆನ್ ಅಟ್ರಾಕ್ಟ್ ಟೂರಿಸ್ಟ್. ಸೊ ಇದನ್ನು ಟೂರಿಸ್ಟ್ ಅಟ್ರಾಕ್ಟ್ ಮಾಡೋಂಥ ಪ್ಲೇಸ್ಗಳು. ಸೊ ಇದರಿಂದ ನಿಮಗೆ ಕೋಸ್ಟಲ್ ಪ್ಲೇನ್ಸ್. ಸೊ ಇಷ್ಟು ಇಂಪಾರ್ಟೆಂಟ್ ಕೋಸ್ಟಲ್ ಪ್ಲೇನ್ಸ್ ಅಂತ ಅಂದರೆ ನಿಮಗೆ ಒಂದು ಟೂರಿಸ್ಟ್ ಪ್ಲೇಸಸ್ ಕೂಡ ಆಗುತ್ತೆ. ಓಕೆ. ಸೊ ಇಷ್ಟು ಇದನ್ನು ನೀವು ನೋಡ್ಕೊಂಡ್ರಿ. ಸೊ ಮೇಯ್ನಾಗಿ ಸಿಂಪಲ್ಲಾಗಿ ನಾನು ಇದನ್ನು ಮಾಡಿಕೊಟ್ಟಿದ್ದೀನಿ. ಸೊ ನಿಮಗೆ ನೋಟ್ಸ್ ಕೊಡಬೇಕಾದ್ರೂ ಕೂಡ ನಿಮಗೆ ಯಾವ ಥರ ಬ್ಲೂ ಪ್ರಿಂಟಲ್ಲಿ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬ್ಲೂ ಪ್ರಿಂಟ್ ಬೇಸಿಸಲ್ಲೇ ನಿಮಗೆ ಪ್ರತಿಯೊಂದು ಚಾಪ್ಟರ್ ವೈಸ್ ನೋಟ್ಸ್ನ ಕೊಡ್ತೀನಿ. ಸಿಂಪಲ್ಲಾಗಿ ಒಂದೇ ಶೀಟಲ್ಲಿ ಇರುವಂಥ ನೋಟ್ಸ್ನ ಕೊಡ್ತೀನಿ. ಇನ್ ಡೆಪ್ತಾಗಿ ನೀವು ಈಗ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಷ್ಟೇ ಕೇಳೋವಂಥದ್ದು. ಬಟ್ ನೀವು ಇದರಲ್ಲಿ 1 ಮಾರ್ಕು 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಕಲಿತಾ ಹೋದರೆ ಟೈಮ್ ವೇಸ್ಟ್. ಕರೆಕ್ಟಾ. ಯಾಕಂದರೆ ಕೊಡೋದೇ ಮ್ಯಾಪಿಂಗು. ಸೊ ಮ್ಯಾಪಿಂಗ್ ಮಾಡೋದಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕಿತ್ತು. ಲಾಟಿಟ್ಯೂಡು ಲಾಂಗಿಟ್ಯೂಡ್ ಅಂದರೆ ಏನು, ಇಂಡಿಯಾದಲ್ಲಿ ಸೆಟಲ್ ಆಗಿದೆ ಅದು ಏರಿಯಾಸ್ ಏನು, ಎಷ್ಟು ಡಿಗ್ರಿ ಎಷ್ಟು ಮಿನಿಟ್ಸಲ್ಲಿ, ಅಷ್ಟು ಇನ್ಫಾರ್ಮೇಷನ್ ಬೇಕಿತ್ತು ನಿಮಗೆ. ಸೊ ನಾರ್ದರ್ನ್ ಮೌಂಟೇನ್ಸ್, ಹಿಮಾಲಯಾಸ್ ಎಲ್ಲಿ ಬರುತ್ತೆ. ಓಕೆ. ಹಿಮಾಲಯಸ್ ಎಲ್ಲಿ 3 ಪಾರ್ಟ್ಸು. ಶಿವಾಲಿಕ್ ರೇಂಜ್ ಅಂತ ಅಂದರೆ ಏನು, ಹಿಮಾದ್ರಿ, ಗ್ರೇಟರ್ ಹಿಮಾಲಯಸ್ ಅಂದರೆ ಏನು, ಅದೆಲ್ಲ ನಿಮಗೆ ಮಾರ್ಕಿಂಗಲ್ಲಿ ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರ. ಸೊ ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ನೀವು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ನಾನೀಗ ನಿಮಗೆ ಚಾಪ್ಟರ್ದು ನೋಟ್ಸ್ ಕೊಟ್ಟಾಗ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಕೊಟ್ಟರೆ ಅದು ಯೂಸ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ನಿಮಗೆ ಮ್ಯಾಪಿಂಗಲ್ಲಿ ಏನು ಬೇಕೋ ಒಂದು ಶೀಟಲ್ಲಿ ಈ ಚಾಪ್ಟರ್ದು ಪ್ರತಿಯೊಂದು ಚಾಪ್ಟರ್ದು ಸೋಷಲ್ಲು ಒಂದು ಶೀಟಲ್ಲಿ ಏನು ನೋಟ್ಸ್ ಬರಬೇಕೋ ಆ ಥರ ನೋಟ್ಸ್ನ ನಾನು ಕೊಡ್ತೀನಿ. ಓಕೆ. ಸಿಂಪಲಾಗಿ ನಾನು ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹೇಳಿದ್ದು ಈ ಚಾಪ್ಟರ್ನ ನಾನು ಮ್ಯಾಪ್ ಬೇಸ್ಡ್ ಆಗಿರೋದ್ರಿಂದ ನಿಮಗೆ ಮ್ಯಾಪ್ ಬೇಸ್ಡ್ ಕ್ವಶನ್ಸೇ ಕೇಳೋವಂಥದ್ದು. ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಎಲ್ಲ ಸೋಷಲಲ್ಲಿ ಮ್ಯಾಪಿಗೆ ಯಾವ ಚಾಪ್ಟರಿಂದ ಕ್ವಶನ್ಸ್ ಕೇಳ್ತಾರೆ ಅದ್ರಲ್ಲಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕಿತ್ತೋ ಸಿಂಪಲ್ಲಾಗಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ ಡೆಪ್ತಾಗಿ ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಅಂತಲೇ ಹೇಳಿದ್ದೆ. ಓಕೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ, ಇದಕ್ಕಿಂತ ಮುಂಚೆ ನಾನು ಮಾಡಿರೋ ವೀಡಿಯೋಸಲ್ಲೆಲ್ಲರೂ ಇನ್ ಡೆಪ್ತಾಗಿ ನಾನು ವೀಡಿಯೋಸ್ನ ಮಾಡಿದ್ದೀನಿ ಸೋಷಲಲ್ಲಿ. ಬಟ್ ಇದು ಮ್ಯಾಪ್ ಬೇಸ್ ಆಗಿರೋದ್ರಿಂದ ನಾನು ಇನ್ ಡೆಪ್ತಾಗಿ ಮಾಡಿಲ್ಲ. ಸೊ ನಿಮಗೆ ಇದರಲ್ಲಿ ಚಾಪ್ಟ್ರಿಂದ ಬರುವಂಥದ್ದು ಮ್ಯಾಪ್ ಬೇಸ್ಡ್ ಕ್ವಶನ್ಸು, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನ್ ಡೆಪ್ತಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ. ನಾನು ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.